ನಿನ್ನೆ ಸಡನ್ ಆಗಿ ಒಂದು ನ್ಯೂಸ್ ಬರುತ್ತೆ, ಅದು ರೋಹಿತ್ ಶರ್ಮಾ ರಿಲೇಟೆಡ್. ಇದನ್ನ ನ್ಯೂಸ್ ಅಂತ ಹೇಳಕ್ಕಾಗಲ್ಲ, ರೂಮರ್ಸ್ ಅಂತ ಹೇಳ್ಬೋದು. ಅದೇನಂದ್ರೆ ರೋಹಿತ್ ಶರ್ಮಾ 2027 ODI ವರ್ಲ್ಡ್ ಕಪ್ ನ ಆಡ್ತಾ ಇಲ್ಲ, ಮತ್ತೆ ಮೂರನೇ ODI ಮ್ಯಾಚ್ ಆಡ್ತಾ ಇದ್ರಲ್ಲ ಇಂಗ್ಲೆಂಡ್ ವಿರುದ್ಧ ನಾಳೆ ಲಾರ್ಡ್ಸ್ ಅಲ್ಲಿ. ಆ ಮ್ಯಾಚ್ ಮುಗಿತಾ ಇದ್ದಂಗೆನೆ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅಂತ ರೂಮರ್ಸ್ ಬಂದಿತ್ತು. ಆ ರೂಮರ್ಸ್ ಬರ್ತಾ ಇದ್ದಂಗೆ ಎಲ್ಲೆಡೆ ವೈರಲ್ ಆಯ್ತು, ಒಂಥರ ಎಲ್ಲೆಡೆ ಚರ್ಚೆ ಆಗ್ತಾ ಇರೋದು ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ, ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅಂತ. ನಂಗೆ ಒಂದ್ ಸೆಕೆಂಡ್ ಶಾಕ್ ಆಯ್ತು. ಯಾಕಂದ್ರೆ ರೋಹಿತ್ ಶರ್ಮಾ ಅವರೇ ಹೇಳಿದ್ರು 2027 ODI ವರ್ಲ್ಡ್ ಕಪ್ ನ ಆಡ್ಬೇಕು, ಅದನ್ನ ಏಮು ಮತ್ತೆ ಆ ವರ್ಲ್ಡ್ ಕಪ್ ನ ವಿನ್ ಮಾಡ್ಕೊಡ್ಬೇಕಂತ ಹೇಳಿದ್ರು. ಅದಕ್ಕಂತಾನೆ ಫಿಟ್ನೆಸ್ ಮೇಲೆ ವರ್ಕ್ ಮಾಡ್ಬಿಟ್ಟು ರೋಹಿತ್ ಶರ್ಮಾ ಸ್ವಲ್ಪ ಸಣ್ಣ ಎಲ್ಲ ಆಗಿ ಒಂಥರ ಫಿಟ್ ಆಗಿದ್ರು. ಈ ತರ ಎಲ್ಲ ಮಾಡ್ಕೊಂಡಿದ್ದಾಗ ಸಡನ್ ಆಗಿ ಈ ತರ ನ್ಯೂಸ್ ಬಂದಾಗ ಶಾಕ್ ಆಗುತ್ತಲ್ವಾ. ಮತ್ತೆ ಈ ಹಿಂದೆ ಕಾರಣ, ಇವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಕ್ ಕಾರಣ ಏನು ಅಂತ ನೋಡಿದಾಗ ಏನ್ ಗೊತ್ತಾ, ರೂಮರ್ಸ್ ಬಂದಿದ್ದು ರೋಹಿತ್ ಶರ್ಮಾ ಹೇಳಿದ್ರಂತೆ 2027 ODI ವರ್ಲ್ಡ್ ಕಪ್ ನ ಆಡ್ತೀನಿ, ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಬಟ್ ಅದಕ್ಕೆ ಗೌತಮ್ ಗಂಭೀರ್ ಮತ್ತೆ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಇವರು ಒಪ್ತಾ ಇಲ್ವಂತೆ. ಇವರು ಆಲ್ರೆಡಿ ರೋಹಿತ್ ಶರ್ಮಾನ ಕನ್ವಿನ್ಸ್ ಸಹನು ಮಾಡ್ಬಿಟ್ಟಿದಾರೆ ಅಂತ. ಅದು ಏನಂದ್ರೆ ಇವಾಗ ರೋಹಿತ್ ಶರ್ಮಾ ಹೇಳಿರೋದು, ನೀವು ನಮ್ಮ ಪ್ಲಾನ್ಸ್ ಅಲ್ಲಿ ಇಲ್ಲ 2027 ODI ವರ್ಲ್ಡ್ ಕಪ್ ನ ಆಡಕ್ಕೆ. ಅದು ಏನಕ್ಕಂದ್ರೆ ರೀಸನ್, ಇವಾಗ ಅವ್ರದ್ದು 2023 ODI ವರ್ಲ್ಡ್ ಕಪ್ ಅಲ್ಲಿ ಚೆನ್ನಾಗಿ ಆಡಿದಾರೆ. ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚಸ್ ಎಲ್ಲ ನೋಡಿದಾಗ ODIs ಅಂತ ಬಂದಾಗ ಇವ್ರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಅದು ಒಂದು ಕಾರಣ. ಮತ್ತೆ ಏಜ್ ಫ್ಯಾಕ್ಟರ್ ಅದು ಒಂದು ಕಾರಣ. ಆ ಎರಡು ಕಾರಣದಿಂದ ಇವ್ರನ್ನ 2027 ODI ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಮಾಡಕ್ಕಾಗಲ್ಲ. ಇವ್ರ ಜಾಗದಲ್ಲಿ ಬೇರೆ ಅವ್ರನ್ನ ನೋಡ್ತಾ ಇದೀವಿ ಅಂತ. ಅದು SSV ಜೈಸ್ವಾಲ್ ಇರ್ಬೋದು, ಇಲ್ಲ ಬೇರೆ ಯಾರು ಇರ್ಬೋದು, ಅದನ್ನ ಹೇಳ್ಬಿಟ್ಟು ರೋಹಿತ್ ಶರ್ಮನ್ ಕನ್ವಿನ್ಸ್ ಸಹನು ಮಾಡ್ಬಿಡಿದಾರಂತೆ. ಇನ್ನ 2027 ODI ವರ್ಲ್ಡ್ ಕಪ್ ನ ಆಡಲ್ಲ ಅಂತ ಅಂದ್ಮೇಲೆ ರೋಹಿತ್ ಶರ್ಮಾ ಇದ್ದೇನ್ ಪ್ರಯೋಜನ? ಆದ್ರಿಂದ ರೋಹಿತ್ ಶರ್ಮಾ ಮೂರನೇ ODI ಆಡ್ತಾ ಇದ್ರು ಇಂಗ್ಲೆಂಡ್ ವಿರುದ್ಧ, ಅದು ಲಾರ್ಡ್ಸ್ ಅಲ್ಲಿ ನಾಳೆ ಆಡ್ತಾ ಇರೋದು. ಆ ಮ್ಯಾಚ್ ಮುಗಿತಾ ಇದ್ದಂಗೆ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅಂತ ಸುದ್ದಿ ಬಂದಿದ್ದು. ಇನ್ನೊಂದು ಸಿಂಕ್ ಆಗಿದ್ದೇನ್ ವಿಷಯ ಅಂದ್ರೆ, ರೋಹಿತ್ ಶರ್ಮಾ ಫಿಯಾನ್ಸೆ ರಿತಿಕಾ ಅವರು ಸಹ ನಾಳೆ ಮ್ಯಾಚ್ ಬರ್ತಾರೆ. ಮತ್ತೆ ರೋಹಿತ್ ಅವ್ರ ಅಪ್ಪ ಅವ್ರ ಅಮ್ಮ ಅವರು ಸಹ ಬರ್ತಾರೆ. ನೋಡಿ, ಇದೊಂಥರ ಸಿಂಕ್ ಆಯ್ತು. ಅವರು ಸಡನ್ ಆಗಿ ಮ್ಯಾಚ್ ಬರ್ತಾರೆ, ಮತ್ತೆ ಇವರು ಸಡನ್ ಆಗಿ ರೂಮರ್ಸ್ ಹರಿದಾಡಿತ್ತಲ್ವಾ. ಆದ್ರಿಂದ ಒಂದ್ ಸೆಕೆಂಡ್ ಎಲ್ರು ನಂಬಿಟ್ಟಿದ್ರು, ಹೌದು ರೋಹಿತ್ ಶರ್ಮಾ ಕೊಟ್ಬಿಡ್ಬೋದು, ಹೇಳಕ್ ಆಗಲ್ಲ ಅಂತ. ಬಟ್ ಇವಾಗ ಬಂದಿರೋ ಗುಡ್ ನ್ಯೂಸ್ ಏನ್ ಗೊತ್ತಾ, ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾ ಇಲ್ಲ. ಇದು ಯಾರ ಕಡೆಯಿಂದ ಬಂದಂತ ಕನ್ಫರ್ಮೇಶನ್ ಅಂದ್ರೆ BCCI ಸೆಕ್ರೆಟರಿ ಜಗದೀಶ್ ಸೈಕ್ಯ ಅವರು ಅಬ್ಸರ್ವ್ ಮಾಡಿರ್ತಾರೆ. ಮಗ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರಲ್ವಾ, ಇದೊಂಥರ ಸಖತ್ ವೈರಲ್ ಆಗಿತ್ತು. ಇವರು ಅಬ್ಸರ್ವ್ ಮಾಡಿ ಅದಕ್ಕೆ ರಿಯಾಕ್ಟ್ ಮಾಡಿರೋದಂತಾನೆ ಹೇಳ್ಬೋದು. ಏನ್ ಹೇಳಿದಾರೆ ಗೊತ್ತಾ, ರೋಹಿತ್ ಶರ್ಮಾ ಇವಾಗ ಮೂರನೇ ODI ಇಂಗ್ಲೆಂಡ್ ವಿರುದ್ಧ ಆಡ್ತಾ ಇದಾರಲ್ವಾ, ಆ ಮ್ಯಾಚ್ ಮುಗಿದ್ಮೇಲೂ ಸಹ ಇಂಡಿಯಾ ಜೊತೆ ಕಂಟಿನ್ಯೂ ಆಗ್ತಾರೆ. ಮತ್ತೆ 2027 ODI ವರ್ಲ್ಡ್ ಕಪ್ ಗೆ ನಮ್ ಪ್ಲಾನ್ಸ್ ಅಲ್ಲೂ ರೋಹಿತ್ ಶರ್ಮಾ ಸಹ ಇದಾರಂತ ಹೇಳಿರೋದು. ಅವ್ರು ಹೇಳ್ತಾ ಇದ್ದಂಗೆ ಆ ಸ್ಟೇಟ್ಮೆಂಟ್ ವೈರಲ್ ಆಗ್ತಾ ಇದ್ದಂಗೆ ಎಲ್ಲಾರ್ಗು ಗೊತ್ತಾಯ್ತು, ಓ ಇದು ರೂಮರ್ಸ್, ಈಗ ರೋಹಿತ್ ಶರ್ಮಾ ವರ್ಲ್ಡ್ ಕಪ್ ನ ಸಹ ಆಡ್ತಾ ಇದಾರೆ ಅಂತ ಕೆಲವರು ಖುಷಿನೂ ಪಟ್ಟಿರ್ತಾರೆ. ನೋಡಿ ಮಗ, ರೋಹಿತ್ ಶರ್ಮಾ ಇಲ್ದಂಗೆ 2027 ODI ವರ್ಲ್ಡ್ ಕಪ್ ನ ಊಹೆ ಮಾಡ್ಕೊಳಕ್ಕೂ ಆಗುತ್ತಾ? ಯಾಕಂದ್ರೆ 2019 ಅಲ್ಲಿ ಕೊಟ್ಟಂತ ಪರ್ಫಾರ್ಮೆನ್ಸ್, 5 ಸೆಂಚುರಿನ ಸ್ಕೋರ್ ಮಾಡ್ತಾರೆ, ಒಂದು ಹಾಫ್ ಸೆಂಚುರಿನ ಸ್ಕೋರ್ ಮಾಡ್ತಾರೆ, ಸಖತ್ತಾಗಿ ಆಡ್ತಾರೆ ಆ ಸೀಸನ್ ಅಂತೂ, ಆ ವರ್ಲ್ಡ್ ಕಪ್ ಅಲ್ಲಂತೂ. ಅದಾದ್ಮೇಲೆ 2023 ಆ ವರ್ಲ್ಡ್ ಕಪ್ ಅಲ್ಲೂ ಸಹ 3 ಹಾಫ್ ಸೆಂಚುರಿಯನ್ನು ಸ್ಕೋರ್ ಮಾಡ್ತಾರೆ, 1 ಸೆಂಚುರಿನ ಸ್ಕೋರ್ ಮಾಡ್ತಾರೆ, ಸಖತ್ತಾಗಿ ಆಡ್ತಾರೆ ಮಗ. ವರ್ಲ್ಡ್ ಕಪ್ಸ್ ಅಂತ ಬಂದಾಗ, ವರ್ಲ್ಡ್ ಕಪ್ ಟೂರ್ನಮೆಂಟ್ ಅಂತ ಬಂದಾಗ ರೋಹಿತ್ ಶರ್ಮಾ ಸಖತ್ತಾಗಿನೇ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಇವ್ರು ಇಲ್ದಂಗೆ ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಇವರು ಮತ್ತೆ ವಿರಾಟ್ ಕೊಹ್ಲಿ ಇವರಿಬ್ರು ಇರ್ಲೇಬೇಕು. ಇವ್ರು ಪರ್ಫಾರ್ಮೆನ್ಸ್ ಕೊಡ್ತಾರೋ ಇಲ್ವಾ ಗೊತ್ತಿಲ್ಲ. ಇವರು ಟೀಮ್ ಅಲ್ಲಿ ಇದ್ರೆ ಒಂಥರ ನೋಡಿ, ಕ್ಯಾಪ್ಟನ್ಸಿ ಇವಾಗ ಶುಭ್ಮನ್ ಗಿಲ್ ಇದಾರಲ್ವಾ, ಅವ್ರಿಗೂ ಸ್ವಲ್ಪ ಅಡ್ವಾಂಟೇಜ್ ಅನ್ನೋದು ಇರುತ್ತೆ. ಮತ್ತೆ ಇವ್ರಿಗಿರುವಂತ ಎಕ್ಸ್ಪೀರಿಯನ್ಸ್ ನ ತರ್ತಾರೆ, ಮತ್ತೆ ಟೀಮ್ ಕೂಡ ಈ ಎಕ್ಸ್ಪೀರಿಯನ್ಸ್ ಹೆಲ್ಪ್ ಆಗುತ್ತೆ. ಆದ್ರಿಂದ ಇವರಿಬ್ರು ಆಡ್ಲೇಬೇಕು. ನಾವು ಶಾಕ್ ಆಗ್ಬಿಟ್ಟಿದೆ, ಏನಿದು ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ಬಿಡ್ತಾರೆ, ಅದು ಇದು ಎಲ್ಲಿ ನೋಡಿದ್ರೆ ಅದೇ ಚರ್ಚೆ ಆಗ್ಬಿಡ್ತಾ ಇತ್ತಲ್ವಾ. ನಾನು ಆಗ್ಬಿಡ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಜಗದೀಶ್ ಸೈಕ್ಯ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರೇ ಕನ್ಫರ್ಮ್ ಮಾಡಿದ್ದಾದ್ಮೇಲೆ ರೋಹಿತ್ ಶರ್ಮಾ 100% ಆಡ್ತಾರೆ 2027 ODI ವರ್ಲ್ಡ್ ಕಪ್ ನ. ಬಟ್ ಆದ್ರೂ ಸ್ವಲ್ಪ ಭಯ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಇದು ಮೂರನೇ ODI ಮ್ಯಾಚ್ ಆಡ್ತಾ ಇದ್ರಲ್ವಾ, ಆ ಮ್ಯಾಚ್ ಮುಗಿದ್ಮೇಲೆ ಗೊತ್ತಾಗುತ್ತೆ. ಅವಾಗ ಏನಾದ್ರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿಲ್ಲ ಅಂದ್ರೆ ಭಯ ಅನ್ನೋದು ಹೋಗುತ್ತೆ, ಮತ್ತೆ ಖುಷಿನೂ ಪಡ್ತಾರೆ. ಇವಾಗ ನಿಮ್ಮ ಅನಿಸಿಕೆ, ರೋಹಿತ್ ಶರ್ಮಾ 2027 ODI ವರ್ಲ್ಡ್ ಕಪ್ ನ ಆಡ್ಬೇಕಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.